ಮೈಸೂರಲ್ಲಿ ಕಳೆಗಟ್ಟಿದ ದಸರಾ ಹಬ್ಬದ ಸಂಭ್ರಮ, ರಂಗೋಲಿಯಲ್ಲಿ ಅರಳಿದ ಅರ್ಜುನ ಆನೆ. ಇನ್ನು ಪುನೀತರಿಂದ ರಂಗೋಲಿಯಲ್ಲಿ ಅರ್ಜುನನ ಚಿತ್ತಾರ, ಅಂಬಾರಿ ಹೊತ್ತು ಅರ್ಜುನನ ರಂಗೋಲಿ ಸಾಗ್ತಾ ಇರುವಂತದ್ದು. ಅರ್ಜುನ ಮನಸ್ಸಿಗೆ ತುಂಬಾ ಹತ್ತಿರವಾಗಿದ್ದ ಆನೆ ಇಂದು ಅರ್ಜುನ್ ಇಲ್ಲ, ತುಂಬಾ ಬೇಜಾರಾಗುತ್ತೆ. ರಂಗೋಲಿ ಮೂಲಕ ಜೀವಂತವಾಗಿರಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಅವರ ಮನಸ್ಸಲ್ಲಿ ಏನು ಅಂದ್ಕೊಂಡು ಇವತ್ತು ಈ ಒಂದು 50 ನಿಮಿಷ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಅಂತ ಹೇಳಿದ್ರೆ ನಮಗೆ ಸಡನ್ ಆಗಿ ನೆನಪಿಗೆ ಬರುವಂತಹದ್ದು ವಿಶ್ವವಿಖ್ಯಾತ ಜಂಬೂ ಸವಾರಿ, ಅದರಲ್ಲಿ ಪಾಲ್ಗೊಳ್ಳುವಂತಹ ಗಜಪಡೆ. ಖಂಡಿತವಾಗಿಯೂ ಅರ್ಜುನ ಈ ಒಂದು ದಸರಾ ಗಜಪಡೆಯ ಪ್ರಮುಖ ಆಕರ್ಷಣೆಯಾಗಿದ್ದ. ಇದೀಗ ಅವನು ನಮ್ಮನ್ನೆಲ್ಲ ಅಗಲಿ ವರ್ಷಗಳೇ ಕಳೆದ್ರೂ ಕೂಡ ಆತನ ನೆನಪುಗಳು ಜನಮಾನಸದಲ್ಲಿ ಇಂದಿಗೂ ಹಾಗೆ ಇರುವಂತಹದ್ದು. ಇಂದಿನ ರಂಗೋಲಿ ಸ್ಪರ್ಧೆನಲ್ಲಿ ಸ್ಥಳೀಯ ಕಲಾವಿದ ಆಗಿರ್ತಕ್ಕಂತ ಪುನೀತ್ ರವರು ಅರ್ಜುನನ ತದ್ರೂಪು ಒಂದು ಚಿತ್ರಣವನ್ನ ರಂಗೋಲಿಯ ಮೂಲಕ ಬೃಹದಾಕಾರದಲ್ಲಿ ಏನು ಅಂಬಾವಿಲಾಸ ಅರಮನೆ ಮುಂಭಾಗದಲ್ಲಿ ಅರಳಿಸಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಅರ್ಜುನ ಹೇಗಿದ್ದ ಹಾಗೆಯೇ ಒಂದು ರಂಗೋಲಿಯಲ್ಲಿ ಈ ಒಂದು ಅರ್ಜುನನ ಚಿತ್ರಣವನ್ನ ಕಣ್ಣಿಗೆ ಕಟ್ಟಿಕೊಡುವಂತ ಕೆಲಸವನ್ನ ಸ್ಥಳೀಯ ಕಲಾವಿದ ಪುನೀತ್ ಮಾಡಿರ್ತಕ್ಕಂಥದ್ದು. ಹಿಂದೆ ಕೂಡ ಪುನೀತ್ ಸಾಕಷ್ಟು ದಾಖಲೆಯ ಒಂದು ರಂಗೋಲಿಯ ಚಿತ್ರಣವನ್ನು ಕೂಡ ಬಿಡಿಸಿರ್ತಕ್ಕಂತಹದ್ದು. ಸುಮಾರು 8 ಬಾರಿ ಈ ಒಂದು ದಸರಾ ಜಂಬೂ ಸವಾರಿಯಲ್ಲಿ ಅಂಬಾರಿ ಆನೆಯಾಗಿ ಕಾಣಿಸಿಕೊಂಡಿದ್ದು, ಆನಂತರದಲ್ಲಿ ಒಂದು ಕಾಡಾನೆ ಕಾರ್ಯಾಚರಣೆಯಲ್ಲಿ ಹಾಸನದ ಬಳಿಯ ಸಕಲೇಶ್ಪುರದಲ್ಲಿ ವೀರ ಮರಣವನ್ನ ಹೊಂದ್ತಾನೆ. ಆನಂತರದಲ್ಲಿ ಸಾಕಷ್ಟು ಅಭಿಮಾನಿಗಳು ಕರ್ನಾಟಕದಾದ್ಯಂತ ಅರ್ಜುನನಿಗೆ ಉಟ್ಕೊಂಡಿರ್ತಕ್ಕಂಥ, ಅಂದ್ರೆ ಹಿಂದೆ ಕೂಡ ಅರ್ಜುನನ ಸ್ಮಾರಕ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನ ಕೂಡ ಆತನ ಅಭಿಮಾನಿಗಳು ಇರ್ತಕ್ಕಂಥ ಫ್ಯಾನ್ಸ್ ಗಳು ಮಾಡಿದ್ರು. ಇದೀಗ ಆತನ ಒಂದು ನೆನಪನ್ನ ಮತ್ತೆ ಈ ಬಾರಿಯ ದಸರಾದಲ್ಲೂ ಕೂಡ ಸ್ಥಳೀಯ ಕಲಾವಿದ ರಂಗೋಲಿ ಕಲಾವಿದ ಆಗಿರ್ತಕ್ಕಂಥ ಪುನೀತ್ ಅವರು ಕಟ್ಕೊಟ್ಟಿರ್ತಕ್ಕಂಥದ್ದು. ನನ್ನೊಟ್ಟಿಗೆ ಅವರೇ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಮೊದಲನೇ ಇದೀಗ ಅರ್ಜುನ ಸಾಕಷ್ಟು ಇನ್ನೂ ಜನಮಾನಸದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು, ಆತನ ರಂಗೋಲಿಯನ್ನ ಬಿಡಿಸಿದ್ದೀರಿ, ನಿಮ್ಮ ಮೊದಲ ಸರ್, ಎಲ್ರಿಗೂ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಪುನೀತ್ ಕಲಾವಿದ ಅಂದ್ಬಿಟ್ಟು ನಾನು ನೈಪುಣ್ಯ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ನನ್ನ ಆದಿತ್ಯ ಅನೂರ್ನಿಂದ ಬಂದಿದ್ದಾನೆ, ಹಾಗೇನೆ ಸಂಜಯ್ ಸರ್. ನಾವು 3 ಜನ ಸೇರಿ ಈ ಚಿತ್ರವನ್ನ ಬರ್ದ್ವಿ. ಹಾಗೇನೆ ನನ್ನ ತಂಡದಲ್ಲಿ ಲಕ್ಷ್ಮಿ, ಹಾಗೇನೆ ಸಂಪ್ರೀತ್, ನಾವು ಒಂದಿಷ್ಟು ಜನ ಸೇರ್ಕೊಂಡು ಮಂತ್ರಾಲಯದಲ್ಲಿ 42,000 ಸ್ಕ್ವೇರ್ ಫೀಟ್ ನಲ್ಲಿ ರಾಯರ ಚಿತ್ರವನ್ನ ಬಿಟ್ಟು ದಾಖಲೆ ಮಾಡಿದ್ವಿ. ಇದು ನನ್ನ ಪರಿಚಯ. ಅರ್ಜುನ ಅಂದ್ರೆ ಎಲ್ರಿಗೂ ಒಂದು ಮನಸ್ಸಿಗೆ ಮುಟ್ಟುವಂತ ನಮ್ಮ ಮನೆಯ ಮಗ ಅಂತ ಒಂದು ಫೀಲ್ ಇದೆ. ಅರ್ಜುನನ ಕಳ್ಕೊಂಡಾದ್ಮೇಲೆ ನಮ್ಗೆ ಬಹಳ ಬೇಜಾರಾಗಿದೆ. ಸತತ 8 ಬಾರಿ ಅವರ ಅಂಬಾರಿಯನ್ನ ಒತ್ತಿದಂತಹ ಮಹಾಧೀರ, ಹಾಗೇನೆ ಎಷ್ಟೋ ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ದು.